ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ 100 ಅಂಕಗಳಿಗೆ ನಾವು ಅತ್ಯಂತ ಸುಲಭವಾಗಿ 60 ಅಂಕಗಳನ್ನು ಯಾವ ರೀತಿ ಪಡಿಬಹುದು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ 100 ಅಂಕಗಳಲ್ಲಿ 20 ಅಂಕಗಳು ಆಂತರಿಕ ಅಂಕಗಳಾಗಿರ್ತವೆ, ಇಂಟರ್ನಲ್ ಅಂಕಗಳಾಗಿರ್ತವೆ. ನಿಮ್ಮ ಶಿಕ್ಷಕರು ಕೊಡ್ತಕ್ಕಂಥ 8 ಚಟುವಟಿಕೆಗಳು ಮತ್ತು 4 ಟೆಸ್ಟ್ಗಳ ಆಧಾರದ ಮೇಲೆ ಈ 20 ಅಂಕಗಳು ನಿಮಗೆ ಸಿಗ್ತವೆ. ವಿದ್ಯಾರ್ಥಿಗಳೇ, ನಿಮ್ಮ ಶಿಕ್ಷಕರು ಕೊಡ್ತಕ್ಕಂಥ 8 ಚಟುವಟಿಕೆಗಳು ಮತ್ತು 4 ಟೆಸ್ಟ್ಗಳನ್ನು ನೀವು ಸರಿಯಾಗಿ ಬರೆದುಕೊಟ್ರೆ ನಿಮಗೆ 20ಕ್ಕೆ 20 ಅಂಕಗಳು ನಿಮಗೆ ಸಿಗ್ತವೆ. ಅದೇ ರೀತಿಯಾಗಿ ಇನ್ನು ಉಳಿದಿರ್ತಕ್ಕಂಥ 80 ಅಂಕಗಳು, ಈ 80 ಅಂಕಗಳು ಥಿಯರಿ ಪೇಪರ್ ಆಗಿರ್ತದೆ. ನೀವೇನು ವಾರ್ಷಿಕ ಪರೀಕ್ಷೆ ಬರಿತೀರಾ, ಈ 80 ಅಂಕಗಳಿಗೆ ನೀವು ವಾರ್ಷಿಕ ಪರೀಕ್ಷೆಯನ್ನು ನೀವು ಬರಿತೀರಾ. ವಿದ್ಯಾರ್ಥಿಗಳೇ, ಈ 80 ಅಂಕಗಳಲ್ಲಿಯೂ ಕೂಡ ನೀವು ಅತ್ಯಂತ ಸುಲಭವಾಗಿ 40 ಅಂಕಗಳನ್ನು ನೀವು ಗಳಿಸ್ಬೋದು. ಅದು ಹೇಗೆ ಅಂತಕ್ಕಂಥದ್ದನ್ನ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಕಳೆದ ಸಾಲಿನಲ್ಲಿ ಅಂದರೆ 2024-25ನೇ ಸಾಲಿನಲ್ಲಿ 10ನೇ ತರಗತಿ ಗಣಿತ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿದ್ದಾವೆ. ಆ ಬದಲಾವಣೆಗಳಿಗೆ ಅನುಗುಣವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಕಳೆದ ಸಾಲಿನಲ್ಲಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಳೆದ ವರ್ಷ 2025ರಲ್ಲಿ ನಡೆದಿರತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆ, ಅದರ ಜೊತೆಗೆ 2025 ಮಾರ್ಚ್ನಲ್ಲಿ ನಡೆದಿರತಕ್ಕಂಥ ಪರೀಕ್ಷೆ 1, ಮೇನಲ್ಲಿ ನಡೆದಿರತಕ್ಕಂಥ ಪರೀಕ್ಷೆ 2, ಇಲ್ಲಿ ಒಟ್ಟು 7 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಗಮನಿಸಿದರೆ ಈ 7 ಪ್ರಶ್ನೆ ಪತ್ರಿಕೆಗಳಲ್ಲಿ ಟಾಪಿಕ್ ವೈಸ್ ಏನು ಪಾಠಕ್ಕೆ ಅನುಗುಣವಾಗಿ ಕೆಲವೊಂದು ಪಾಠದಲ್ಲಿ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕಂಟಿನ್ಯೂವಸ್ ಆಗಿ ಕಂಪಲ್ಸರಿಯಾಗಿ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ನಾವು ಆ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ನಾವು ಕಂಡುಹಿಡ್ಕೊಂಡ್ರೆ ನಾವು ಅತ್ಯಂತ ಸುಲಭವಾಗಿ ಈ 80 ಅಂಕಗಳಿಗೆ ನಾವು 40 ಅಂಕಗಳನ್ನು ನಾವು ಸುಲಭವಾಗಿ ಪಡಿಬೋದು. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಈ 7 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಗಮನಿಸಿ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಮೊದಲೇ ಪಾಠ ವಾಸ್ತವ ಸಂಖ್ಯೆಗಳು. ವಿದ್ಯಾರ್ಥಿಗಳೇ, ಈ ವಾಸ್ತವ ಸಂಖ್ಯೆಗಳಲ್ಲಿ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಒಂದು ಪ್ರಶ್ನೆಯನ್ನು ಕಂಟಿನ್ಯೂವಸ್ ಆಗಿ ಕಂಪಲ್ಸರಿಯಾಗಿ ಕೆಲವೊಂದು ಸಾರಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ, ಕೆಲವೊಂದು ಸಾರಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಈ ಥರನಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗೆ ನೀವು ಪರಿಹಾರವನ್ನು ಕಂಡುಹಿಡ್ಕೊಂಡ್ರೆ ನಿಮಗೆ ಸುಲಭವಾಗಿ 2 ಅಂಕಗಳು ನಿಮಗೆ ಸಿಗ್ತವೆ. ಈ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಅದೇ ರೀತಿಯಾಗಿ ಬಹುಪದೋಕ್ತಿಗಳು ಪಾಠದ ಮೇಲೆ ಒಂದು ಬಹುಪದೋಕ್ತಿಯನ್ನು ಕೊಡ್ತಾನೆ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳಿಗಿರ್ತಕ್ಕಂಥ ಸಂಬಂಧವನ್ನು ತಾಳೆ ನೋಡಿ. ಈ ಒಂದು ಪ್ರಶ್ನೆಗಳ ಆಧಾರದ ಮೇಲೆ ಒಂದು 2 ಅಂಕದ ಕೆಲವೊಂದು ಸಾರಿ 3 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಈ ಥರನಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಈ ಒಂದು ಬಹುಪದೋಕ್ತಿಗಳು ಪಾಠದ ಮೇಲೆ ನಾವು ಸುಲಭವಾಗಿ 3 ಅಂಕಗಳನ್ನು ನಾವು ಗಳಿಸ್ಬೋದು. ವಿದ್ಯಾರ್ಥಿಗಳೇ, ಈ ಎಲ್ಲ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು, ಕಂಟಿನ್ಯೂವಸ್ ಆಗಿ ಕಂಪಲ್ಸರಿಯಾಗಿ ಒಂದೇ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ಆಗಿರೋದ್ರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಹಿಡ್ಕೊಂಡ್ರೆ ನಮಗೆ 3 ಅಂಕಗಳು ಈ ಒಂದು ಪಾಠದಿಂದ ನಮಗೆ ಸಿಗ್ತವೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಒಂದು ಪಾಠದ ಮೇಲೆ 2 ಅಂಕದ ಒಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾನೆ. 2 ಸಮೀಕರಣಗಳನ್ನು ಕೊಡ್ತಾನೆ. ಇವುಗಳನ್ನು ಬಿಡಿಸಿ, ವರ್ಜಿಸುವ ವಿಧಾನದಿಂದ ಬಿಡಿಸಿ, ಕೆಲವೊಂದು ಸಾರಿ ಬಿಡಿಸಿ ಅಂತ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೊಡ್ತಾನೆ. ಇದೇ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ಕಂಟಿನ್ಯೂವಸ್ ಆಗಿ ಕಂಪಲ್ಸರಿಯಾಗಿ ಒಂದೇ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ಆಗಿರೋದ್ರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಪರಿಹಾರವನ್ನು ಕಂಡುಹಿಡ್ಕೊಂಡ್ರೆ ನಿಮಗೆ 2 ಅಂಕಗಳು ಸಿಗ್ತವೆ. ಅದರ ಜೊತೆಗೆ ವಿದ್ಯಾರ್ಥಿಗಳೇ, ಇದೇ ಪಾಠದ ಮೇಲೆ ಒಂದು ನಕ್ಷೆಯನ್ನು ಕೂಡ ಕೇಳ್ತಾನೆ. 2 ಸಮೀಕರಣಗಳನ್ನು ಕೊಡ್ತಾನೆ. 2 ಸಮೀಕರಣಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾನೆ. ವಿದ್ಯಾರ್ಥಿಗಳೇ, ನೀವು ಕೂಡ ನಕ್ಷೆಯನ್ನು ಅತ್ಯಂತ ಸುಲಭವಾಗಿ ಹಾಕ್ಬೋದು. ವಿದ್ಯಾರ್ಥಿಗಳೇ, ನಕ್ಷೆಯನ್ನು ಸುಲಭವಾಗಿ ಹಾಕ್ತಕ್ಕಂಥ ವಿಧಾನವನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋವನ್ನು ನೋಡಿ ಅತ್ಯಂತ ಸುಲಭವಾಗಿ ನೀವು ನಕ್ಷೆಯನ್ನು ಹಾಕ್ತೀರಾ. ವಿದ್ಯಾರ್ಥಿಗಳೇ, ಈ ಒಂದು ನಕ್ಷಾ ವಿಧಾನದ ಮುಖಾಂತರ ಏನು ಪರಿಹಾರವನ್ನು ನೀವು ಕಂಡುಹಿಡ್ಕೊಳ್ತೀರಿ 2 ಚರಾಕ್ಷರ ಇರತಕ್ಕಂಥ ರೇಖಾತ್ಮಕ ಸಮೀಕರಣದ ಜೋಡಿಗಳು ಪಾಠದ ಮೇಲೆ, ಅಂದರೆ ಈ ಒಂದು ಪಾಠದ ಮೇಲೆ 2 ಅಂಕ ಮತ್ತು 4 ಅಂಕ ಒಟ್ಟು
6 ಅಂಕಗಳು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ಆಗಿರೋದರಿಂದ ನೀವು ಸುಲಭವಾಗಿ 6 ಅಂಕಗಳನ್ನು ಈ ಒಂದು ಪಾಠದ ಮೇಲೆ ಪಡಿಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವರ್ಗ ಸಮೀಕರಣಗಳು ವಿದ್ಯಾರ್ಥಿಗಳೇ, ವರ್ಗ ಸಮೀಕರಣಗಳು ಪಾಠದ ಮೇಲೆ 2 ಅಂಕದ ಒಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳ್ತಾ ಬಂದಿದ್ದಾರೆ. ಆದ್ದರಿಂದ ಒಂದು ವರ್ಗ ಸಮೀಕರಣ ಕೊಡ್ತಾನೆ, ಈ ಒಂದು ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಕೇಳೋದರಿಂದ ನೀವು ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಂಡ್ರೆ ಈ ಒಂದು ವರ್ಗ ಸಮೀಕರಣಗಳು ಪಾಠದ ಮೇಲೆ ನಾವು ಅತ್ಯಂತ ಸುಲಭವಾಗಿ 2 ಅಂಕಗಳನ್ನು ನಾವು ಗಳಿಸ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಸಮಾಂತರ ಶ್ರೇಣಿಗಳು ವಿದ್ಯಾರ್ಥಿಗಳೇ, ಈ ಒಂದು ಸಮಾಂತರ ಶ್ರೇಣಿಗಳು ಪಾಠದ ಮೇಲೆ 2 ಅಂಕದ ಒಂದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಮೊತ್ತ ಕಂಡುಹಿಡಿಯಿರಿ ಅಥವಾ ಏನನೇ ಪದ ಕಂಡು ಹಿಡಿಯಿರಿ ಅಂತ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಹಿಡ್ಕೊಂಡ್ರೆ ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಒಂದೇ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳಿರೋದ್ರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಹಿಡ್ಕೊಂಡ್ರೆ ನಮಗೆ ಈ ಒಂದು ಸಮಾಂತರ ಶ್ರೇಣಿಗಳು ಪಾಠದ ಮೇಲೆ 2 ಅಂಕಗಳನ್ನು ನಾವು ಸುಲಭವಾಗಿ ಗಳಿಸಬಹುದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ತ್ರಿಭುಜಗಳು ಪಾಠ ಈ ಒಂದು ತ್ರಿಭುಜಗಳು ಪಾಠದ ಮೇಲೆ 4 ಅಂಕ, ಕೆಲವೊಂದು ಸಾರಿ 5 ಅಂಕಗಳಿಗೆ ಒಂದು ಪ್ರಮೇಯವನ್ನು ಕೇಳಿದ್ದಾನೆ ವಿದ್ಯಾರ್ಥಿಗಳೇ. ಈ ಪ್ರಮೇಯ ಅಂದರೆ ಇಲ್ಲಿ ಒಟ್ಟು 4 ಪ್ರಮೇಯಗಳು ಇದ್ದಾವೆ. ಪ್ರಮೇಯ 6.1 ತಾವು ಪುಸ್ತಕವನ್ನು ನೋಡಬಹುದು. ಭಾಗ 1ರಲ್ಲಿ 88ನೇ ಪೇಜ್ನಲ್ಲಿ ಈ ಒಂದು ಪ್ರಮೇಯ 6.1 ಇದೆ. ಅದರ ಜೊತೆಗೆ ಪ್ರಮೇಯ 6.3, ಅದರ ಜೊತೆಗೆ ಪ್ರಮೇಯ 6.4 ಮತ್ತು ಪ್ರಮೇಯ 6.5 ಈ ಪ್ರಮೇಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈ 4 ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನು ಪರೀಕ್ಷೆಗೆ ಕೇಳ್ತಾರೆ. ಅದು ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳಿರೋದ್ರಿಂದ ಈ 4 ಪ್ರಮೇಯಗಳನ್ನು ತಾವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 4 ಅಥವಾ 5 ಅಂಕಗಳು ಈ ಒಂದು ತ್ರಿಭುಜಗಳ ಪಾಠದ ಮೇಲೆ ಅತ್ಯಂತ ಸುಲಭವಾಗಿ ತಾವು ಪಡಿಬಹುದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಿರ್ದೇಶಾಂಕ ರೇಖಾಗಣಿತ ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ 2 ಅಂಕದ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳಿರೋದ್ರಿಂದ ದೂರ ಸೂತ್ರವನ್ನು ಬಳಸಿ ಕೆಲವೊಂದು ಸಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ, ಕೆಲವೊಂದು ಸಾರಿ ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಕೆಲವೊಂದು ಸಾರಿ ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ 2 ಸೂತ್ರದ ಆಧಾರದ ಮೇಲೆ 2 ಅಂಕದ ಒಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ. ಕೆಲವೊಂದು ಸಾರಿ 3 ಅಂಕದ ಪ್ರಶ್ನೆ ಕೂಡ ಅತ್ಯಂತ ಸುಲಭವಾಗಿ ಕೇಳಿರುವಂಥ ಉದಾಹರಣೆ ಇರೋದರಿಂದ ಈ ಒಂದು ಪಾಠದಲ್ಲಿ ನೀವು ಅತ್ಯಂತ ಸುಲಭವಾಗಿ 2 ಅಂಕಗಳನ್ನು ಗಳಿಸ್ಬೋದು. ಕೆಲವೊಂದು ಸಾರಿ 3 ಅಂಕದ ಒಂದು ಪ್ರಶ್ನೆ ಸುಲಭವಾಗಿ ಬಂದಿತ್ತು ಅಂದರೆ ಆ 3 ಅಂಕಗಳು ಕೂಡ ಈ ಒಂದು ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲೆ ತಾವು ಗಳಿಸ್ಬೋದು ವಿದ್ಯಾರ್ಥಿಗಳೇ. ಅಂದರೆ ಒಟ್ಟು 2 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು. ಕೆಲವೊಂದು ಸಾರಿ 3 ಅಂಕದ ಒಂದು ಪ್ರಶ್ನೆ ಕೂಡ ಸುಲಭವಾಗಿ ಕೇಳಿದ್ರೆ ಆ 3 ಅಂಕಗಳನ್ನು ಕೂಡ ತಾವು ಗಳಿಸ್ಬೋದು. ಅಂದರೆ 2 ಅಥವಾ 5 ಅಂಕಗಳನ್ನು ಈ ಒಂದು ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲೆ ನಾವು ಅತ್ಯಂತ ಸುಲಭವಾಗಿ ಗಳಿಸ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದಲ್ಲಿ ಕೂಡ ಒಂದು ಲಂಬಕೋನ ತ್ರಿಭುಜವನ್ನು ಕೊಡ್ತಾನೆ. ಇಲ್ಲಿ ತ್ರಿಕೋನಮಿತಿಯ ಅನುಪಾತಗಳ ಆಧಾರದ ಮೇಲೆ 2 ಅಂಕದ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳೋದ್ರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಾವು ಪ್ರಾಕ್ಟೀಸ್ ಮಾಡಿದ್ರೆ ಈ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದ ಮೇಲೆ ತಾವು ಅತ್ಯಂತ ಸುಲಭವಾಗಿ 2 ಅಂಕಗಳನ್ನು ಗಳಿಸ್ಬೋದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ವೃತ್ತಗಳು ಪಾಠದ ಮೇಲೆ ಇಲ್ಲಿ ವೃತ್ತಗಳು ಪಾಠದಲ್ಲಿ 2 ಪ್ರಮೇಯಗಳಿದ್ದಾವೆ. ಆ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯನ್ನು ಕಂಪಲ್ಸರಿಯಾಗಿ ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಅದು 3 ಅಂಕಗಳಿಗೆ ಕೇಳಿದ್ರಿಂದ ತಮ್ಮ ಪಠ್ಯಪುಸ್ತಕ ಭಾಗ 2ರಲ್ಲಿ 36ನೇ ಪೇಜ್ನಲ್ಲಿ ಪ್ರಮೇಯ 10.1 ಇದೆ. ಅದರ ಜೊತೆಗೆ ಪ್ರಮೇಯ 10.2 ಈ 2 ಪ್ರಮೇಯಗಳನ್ನು ತಾವು ಪ್ರಾಕ್ಟೀಸ್ ಮಾಡಿದರೆ ಈ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನು ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳಿರೋದ್ರಿಂದ ತಾವು ಈ ಒಂದು ಪಾಠದ ಮೇಲೆ ಅತ್ಯಂತ ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಸಂಖ್ಯಾಶಾಸ್ತ್ರ ಪಾಠದ ಮೇಲೆ ಅತ್ಯಂತ ಸುಲಭವಾಗಿ ನಾವು 3 ಅಂಕಗಳನ್ನು ಗಳಿಸಬಹುದು. ಇಲ್ಲಿ ಒಂದು ಆವರ್ತ ವಿತರಣಾ ಪಟ್ಟಿಯನ್ನು ಕೊಡ್ತಾನೆ, ಕೊಟ್ಟು ಸರಾಸರಿ ಅಥವಾ ಮಧ್ಯಾಂಕ ಅಥವಾ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಮಾಡ್ತಾನೆ. ಈ ಪ್ರಶ್ನೆ ಕೂಡ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳೋದ್ರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಂಡ್ರೆ ನಮಗೆ ಅತ್ಯಂತ ಸುಲಭವಾಗಿ ಈ ಒಂದು ಸಂಖ್ಯಾಶಾಸ್ತ್ರ ಪಾಠದ ಮೇಲೆ 3 ಅಂಕಗಳನ್ನು ನಾವು ಸುಲಭವಾಗಿ ಗಳಿಸಬಹುದು.
ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಸಂಭವನೀಯತೆ ಪಾಠದ ಮೇಲೆ ಕೆಲವೊಂದು ಸಾರಿ 2 ಅಂಕದ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ, ಕೆಲವೊಂದು ಸಾರಿ 3 ಅಂಕದ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳೋದ್ರಿಂದ ನಾನೇನು ಹಾಕಿದ್ದೀನಿ ಈ ಎಲ್ಲ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳಿರೋದ್ರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಂಡ್ರೆ ನಮಗೆ ಈ ಒಂದು ಸಂಭವನೀಯತೆ ಪಾಠದ ಮೇಲೆ 2 ಅಥವಾ 3 ಅಂಕಗಳನ್ನು ಅತ್ಯಂತ ಸುಲಭವಾಗಿ ಪಡಿಬಹುದು ವಿದ್ಯಾರ್ಥಿಗಳೇ. ನಾನು ಈಗಾಗಲೇ ಎಲ್ಲ ಪಾಠದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರೋದ್ರಿಂದ ತಾವು ಆ ವಿಡಿಯೋಗಳನ್ನು ನೋಡಿ ಈ ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಈ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಹಿಡ್ಕೊಳ್ತೀರ ಅಂತ ನಾನು ಭಾವಿಸ್ತೀನಿ. ವಿದ್ಯಾರ್ಥಿಗಳೇ, ನಾನು ಹಾಕಿರ್ತಕ್ಕಂಥ ಇಲ್ಲಿ ತೋರಿಸಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು, ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳಿರೋದ್ರಿಂದ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ತಾವು ಪರಿಹಾರಗಳನ್ನು ಕಂಡುಹಿಡ್ಕೊಂಡ್ರೆ, ತಾವು ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 32ರಿಂದ 35 ಅಂಕಗಳು ಲಭಿಸ್ತವೆ ವಿದ್ಯಾರ್ಥಿಗಳೇ. ಇದು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. 32ರಿಂದ 35 ಅಂಕಗಳು ನೀವು ಸುಲಭವಾಗಿ 80 ಅಂಕಗಳಿಗೆ ಗಳಿಸ್ಬೋದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಇಲ್ಲಿ 1 ಅಂಕದ ಒಟ್ಟು 16 ಪ್ರಶ್ನೆಗಳು ಇರ್ತವೆ. ಈ 16 ಪ್ರಶ್ನೆಗಳಲ್ಲಿ 8 ಆಬ್ಜೆಕ್ಟಿವ್ ಪ್ರಶ್ನೆಗಳು ಇರ್ತವೆ, ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. ಇನ್ನುಳಿರ್ತಕ್ಕಂಥ 8 ಒಂದು ವಾಕ್ಯದ ಪ್ರಶ್ನೆಗಳು ಇರೋದರಿಂದ ಈ 16 ಅಂಕಗಳಲ್ಲಿ ತಾವು ಅತ್ಯಂತ ಸುಲಭವಾಗಿ ಏನಿಲ್ಲ ಅಂದರೂ ಕೂಡ 8ರಿಂದ 10 ಅಂಕಗಳನ್ನು ತಾವು ಗಳಿಸಬಹುದು ವಿದ್ಯಾರ್ಥಿಗಳೇ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ನೀವು 16 ಅಂಕಗಳಿಗೆ 8ರಿಂದ 10 ಅಂಕಗಳನ್ನು ತಾವು ಸುಲಭವಾಗಿ ಗಳಿಸಬಹುದು ವಿದ್ಯಾರ್ಥಿಗಳೇ. ಆದ್ದರಿಂದ ವಿದ್ಯಾರ್ಥಿಗಳೇ, 32 ಅಂಕಗಳು, ಅದರ ಜೊತೆಗೆ ಈ 1 ಅಂಕಗಳಲ್ಲಿ ಒಟ್ಟು 16 ಪ್ರಶ್ನೆಗಳಲ್ಲಿ ನಮಗೆ 8 ಅಂಕಗಳು ಬಂದರೂ ಕೂಡ ಒಟ್ಟು ಈ ಒಂದು ಥಿಯರಿ ಪೇಪರ್ನಲ್ಲಿ 80ಕ್ಕೆ ನಾವು 40 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. 40ಕ್ಕಿಂತಲೂ ಕೂಡ ಹೆಚ್ಚಿಗೆ ನಾವು ಈ ಅಂಕಗಳನ್ನು ಗಳಿಸ್ಬೋದು ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ ವಿದ್ಯಾರ್ಥಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಥರನಾಗಿರ್ತಕ್ಕಂಥ ಕಂಟಿನ್ಯೂಸ್ ಆಗಿ ಕಂಪಲ್ಸರಿಯಾಗಿ ಕೇಳ್ತಕ್ಕಂಥ ಒಂದೇ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಹಿಡ್ಕೊಂಡ್ರೆ, ನಾವು ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಸುಲಭವಾಗಿ 80 ಅಂಕಗಳಿಗೆ 40 ಅಂಕಗಳನ್ನು ನಾವು ಸುಲಭವಾಗಿ ಪಡಿಬೋದು. ಅದರ ಜೊತೆಗೆ 20 ಅಂಕಗಳು ಆಂತರಿಕ ಅಂಕಗಳಿರ್ತವೆ. ನಾವು 100 ಅಂಕಗಳಿಗೆ 60 ಅಂಕಗಳನ್ನು ಪಡೆದು ಅತ್ಯಂತ ಸುಲಭವಾಗಿ ನಾವು ಗಣಿತ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದು ವಿದ್ಯಾರ್ಥಿಗಳೇ. ಆದ್ದರಿಂದ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಉತ್ತಮ ಅಂಕಗಳನ್ನು ಪಡೆದು ಪಾಸ್ ಆಗ್ತೀರಂತ ನಾನು ಭಾವಿಸ್ತಾ ವಿದ್ಯಾರ್ಥಿಗಳೇ, ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ.